ಸುಳ್ಳುಗಾರ ಎದುರಿಗೆ ಇದೆ ಕನ್ನಡಿ ಆದರೂ ಅಹ ಎಂಥ ಹಿತ ಆದರೂ ಅಹ. ಅಮ್ಮ ಅಮ್ಮ ನಂಗೊಂದು ಕತೆ ಹೇಳ್ತೀರಾ? ನಂಗೆ ಬೋರ್ ಆಗ್ತಾ ಇದೆ. ಓದ್ಕೊಳ್ಳೋ ಅಂದ್ರೆ ಕತೆ ಹೇಳು ಅಂತ ಬಂದಿಯಲ್ಲ. ಇರು, ನಿಮ್ಮಪ್ಪ ಇನ್ನೇನು ಆಫೀಸಿಂದ ಬರ್ತಾರೆ. ಯಾಕೆ ಲೇಟಾಗಿ ಬಂದೆ ಅಂತ ಒಂದು ದೊಡ್ಡ ಕತೆ ರೆಡಿ ಮಾಡಿಟ್ಕೊಂಡು ಬಂದಿರ್ತಾರೆ. ಈಗ ಹಾಲು ಕುಡಿ. ನಿನ್ನೆ ಹಾಕಿರೋ ಪೋಸ್ಟ್ಗೆ 100 ಲೈಕ್ಸ್. ಆಫೀಸಿಂದ ಬರದೇ ಲೇಟು, ಬಂದ ತಕ್ಷಣ ಬರೇ ಫೋನು ಫೇಸ್ಬುಕ್ ಇದೇ ಆಗೋಯ್ತು. ಏ ಆಫೀಸ್ ಮೇಟ್ಸ್, $125 likes. Good going. ಅಪ್ಪ ನಂಗೊಂದು ಕತೆ ಹೇಳ್ತೀರಾ? ನಂಗೆ ಬೋರ್ ಆಗ್ತಾ ಇದೆ. ಕತೆ ಹೇಳಬೇಕೇನೋ? 130 ಲೈಕ್ಸ್. ಹೇಳ್ತೀನಿ ಕೇಳು. ಇವತ್ತು ಮಧ್ಯಾಹ್ನ ನಮ್ಮ ಆಫೀಸ್ನಲ್ಲಿ ಒಂದು ಪ್ರೆಸೆಂಟೇಷನ್ ಇತ್ತು. ನಾನು ಮತ್ತು ನಮ್ಮ ಮ್ಯಾನೇಜರ್ ಪ್ರೆಸೆಂಟೇಷನ್ ಮಾಡೋಕ್ಕೆ ಲ್ಯಾಪ್ಟಾಪ್ನ ಪ್ರಾಜೆಕ್ಟರ್ಗೆ ಕನೆಕ್ಟ್ ಮಾಡಿದ್ವಿ. ನೋಡಿದರೆ ಬ್ಲ್ಯಾಂಕ್ ಸ್ಕ್ರೀನ್. ಎಲ್ಲ ಕನೆಕ್ಷನ್ ಚೆಕ್ ಮಾಡಿದ್ವಿ, ಎಲ್ಲ ಸರಿಯಾಗೇ ಇದೆ. ಆದರೆ ಬ್ಲ್ಯಾಂಕ್ ಸ್ಕ್ರೀನ್ ಮಾತ್ರ ಹೋಗಲೇ ಇಲ್ಲ. ಕೊನೆಗೆ ಭಯಕ್ಕೆ ನಮ್ಮ ಮೈ ಎಲ್ಲ ಬೆವರ್ಲಿಕ್ಕೆ ಶುರುವಾಯಿತು. ಆಮೇಲೆ ಏನಾಯ್ತು? ಆಮೇಲೆ ನೋಡಿದರೆ ಲ್ಯಾಪ್ಟಾಪ್ ಪವರ್ ಬಟನ್ನೇ ಪ್ರೆಸ್ ಮಾಡಿರಲಿಲ್ಲ. Is this the real story, ಅಪ್ಪ? ಹೌದು ಕಣು. ಯಾಕೆ? I think you're just making this up for me. ಹಾಗೇನಿಲ್ಲ. ಇರಣ್ಣ, ಕತೆ ಕೇಳಿದ್ದು ಸಾಕು. ನೀನ್ ಸೈನ್ಸ್ ಪ್ರಾಜೆಕ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ಯಾ? ಅಮ್ಮ I have a brilliant idea. How to compare apples and oranges. First, I will blindfold 10 people. Then I'll give them apple juice. Then I'll give them orange juice. I'll put a bug on their nose so they can't smell it. ಸಾಕು, ಸುಮ್ಮಿರೋ, ತಲೆ ಹರಟೆ. ಅಲ್ಲ, ಅವನೇನೋ ಹೇಳ್ತಾನೆ ಅಂದ್ರೆ ನೀವು ಅದನ್ನೇ ಕೇಳ್ತಾ ಕೂತಿದ್ದೀರಲ್ಲ. ಆ ಮೆಹ್ತಾ ಮಗಳಿದ್ದಾಳಲ್ಲ, ಅವಳು 3D ಪ್ರಿಂಟರ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಳೆ. ಮತ್ತೆ ಆ ದೀಕ್ಷಿತ್ ಮಗ, ಅವನು ಮೆಡಿಟೇಷನ್ ಅಂತ ಒಂದು ಐಫೋನ್ ಆ್ಯಪೇ ಮಾಡ್ಬಿಟ್ಟಿದ್ದಾನೆ. ನಾವು ಆಪಲ್ ಜ್ಯೂಸು ಆರೆಂಜ್ ಜ್ಯೂಸು ಅಂದಿದ್ರೆ ಆಗತ್ತಮ್ಮನು. ಯಾವ ಫೋನು ಹಾಳಾದ ಫೋನು. ಸ್ವಲ್ಪನಾದ್ರೂ ಸೀರಿಯಸ್ನೆಸ್ ಬೇಡವಮ್ಮನು. ಅವ್ನಿಗೆ ಏನ್ ಪ್ರಾಜೆಕ್ಟ್ ಮಾಡ್ಬೋದು ಅಂತ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ಇವತ್ತು ಸಂಜೆ ಒಳಗಡೆ ಒಂದು ಐಡಿಯಾ ರೆಡಿ ಮಾಡಿರ್ಬೇಕು. ಪ್ರಾಜೆಕ್ಟು ಮೇಗಿ ಇಲ್ಲಾರ್ದ್ಯಾ? FB ನಲ್ಲಿ ಟ್ರೆಂಡಿಂಗ್ ಟಾಪಿಕ್. ನಮ್ಮ ಕನ್ನಡದ ಸೀನಿಯರ್ ಆಕ್ಟರ್ ಇದ್ರಲ್ಲ, ಅದೇ ಅವರು ನಮ್ಮ ರಾಜ್ಕುಮಾರ್ ಜೊತೆ ಎಲ್ಲ ಆಕ್ಟ್ ಮಾಡ್ತಿದ್ರಲ್ಲ, ಅವ್ರ ಮಗ ಊಬರ್ ಓಡಿಸ್ತಾ ಇದ್ದಾನಂತೆ. ಹೌದಾ? ಇದು ಒಂದು ಟಾಪಿಕ್ ಡಿಸ್ಕಷನ್ಗೆ. ಯಾರು ಯಾವ ಕೆಲಸ ಇಷ್ಟನೋ ಅದನ್ನ ಮಾಡ್ತಾರೆ. ಅವ್ರಪ್ಪ ಎಷ್ಟೊಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಾರಲ್ವಾ, ಕನ್ನಡ ಇಂಡಸ್ಟ್ರಿನಲ್ಲಿ ಎಷ್ಟೊಂದು ಹೆಸರು ಮಾಡಿದ್ದಾರೆ. ಅವ್ರಿಗೆ ಎಷ್ಟೊಂದು ಅವಾರ್ಡ್ಸ್ ಕೂಡ ಬಂದಿದೆ. ಅವ್ರ ಮಗ ಹೀಗೆ ಊಬರ್ ಓಡಿಸೋದು ಅಂದ್ರೆ ನೋಡು, ಇದನ್ನೇ ನಾನು ತಪ್ಪನ್ನೋದು. ಅಪ್ಪ ಆಕ್ಟರ್ ಆದ್ರೆ ಮಗನೂ ಆಕ್ಟರ್ ಆಗ್ಬೇಕಂತೆ. ಅಪ್ಪನಿಗಿಂತ ದೊಡ್ಡ ವ್ಯಕ್ತಿ ಆಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡೋದು ನಮ್ಮ ಜನರ ತಪ್ಪು. ಇವರು ಸ್ವಲ್ಪ ದಿನ ಸೀರಿಯಲ್ಲು ಸಿನಿಮಾ ಅಂತ ಮಾಡ್ತಾ ಇದ್ರು ಅಲ್ವಾ? ಮಾಡ್ತಾ ಇದ್ರು. ಆಗ ಯಾರು ಅವರನ್ನ ಮಾತಾಡ್ಸ್ತಿರ್ಲಿಲ್ಲ. ಈ ಟಿವಿಯವರು ಬಂದು ಅವ್ರನ್ನ ಒಂದು ಇಂಟರ್ವ್ಯೂ ತಗೊಂಡಿರ್ಲಿಲ್ಲ. ಈಗ ನೋಡು, ಎಲ್ಲರೂ ಬಂದು ಅವ್ರನ್ನ ಪದೇ ಪದೇ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ. ಫೇಸ್ಬುಕ್ ಅಲ್ಲಿ ಇವ್ರ ಬಗ್ಗೆ ಯಾರಿಗೂ ಗೊತ್ತೇ ಇರ್ಲಿಲ್ಲ. ಈಗ ಸಡನ್ ಆಗಿ ಓವರ್ ನೈಟ್ ಫೇಮಸ್ ಆಗೋಗಿದ್ದಾರೆ ಅನ್ಸುತ್ತೆ. ಒಂದು ಸುದ್ದಿನ ಹಸಿಯಾಗಿ ಹೇಗೆ ಹಂಚ್ಬೇಕಂತ ಟಿವಿಯವರು ಯೋಚನೆ ಮಾಡಿದ್ರೆ, ಇನ್ನು ನಮ್ಮ ಫೇಸ್ಬುಕ್ ಯೂಸರ್ಸ್ಗೆ ಅವ್ರ ಪೋಸ್ಟ್ಗೆ ಎಷ್ಟು ಲೈಕ್ ಬಂತಂತ ಚೆಕ್ ಮಾಡ್ತಾ ಇರ್ತಾರೆ. ಅಪ್ಪನ ಫ್ಯಾಂಟಸಿ ಪ್ರಪಂಚ ಇರುತ್ತೆ ನೋಡು. ಅದೇ ನೆರಳಿನಲ್ಲಿ ಮಗನ ಬದುಕನ್ನು ನೋಡೋದು ತುಂಬಾ ಕ್ರೂವಲ್ ಅನ್ಸುತ್ತೆ. ಈಗ ಈ ನಟನ್ನ ಅವನ ಪಾಡಿಗೆ ಅವನ್ ಬಿಟ್ರೆ ಬಹುಶಃ ಅದು ನಾವು ಅವನಿಗೆ ಕೊಡುವ ಕನಿಷ್ಠ ಗೌರವ ಅನ್ಸುತ್ತೆ. ಇರು, ಫೇಸ್ಬುಕ್ ಅಲ್ಲಿ ಇದೇ ಮೆಸೇಜ್ ಹಾಕ್ತೀನಿ. ಹೋಗಿ ನೋಡಿ ನಿಮ್ ಮಗ ಏನ್ ಮಾಡ್ಕೊಂಡಿದ್ದಾನೆ ಅಂತ. ಏನೋ ಇದು ಎಲ್ಲ ಹರಡ್ಕೊಂಡ್ಬಿಟ್ಟಿದ್ಯಾ? ಅಪ್ಪ, everything just fell. ಅಯ್ಯೋ, ಈ ಕಾರ್ಪೆಟ್ ಎಲ್ಲ ಪೇಂಟ್ ಆಗ್ಬಿಟ್ಟಿದೆ. ಇಡೀ ಕಾರ್ಪೆಟ್ ಅನ್ನು ಚೇಂಜ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ. $1,000 ಡಮಾರ್. ಏನು ಒಂದ್ ಸಣ್ಣ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ. ನೀನ್ ದೊಡ್ಡವನಾದ್ಮೇಲೆ ದೊಡ್ಡ ವ್ಯಕ್ತಿ ಆಗ್ತೀಯ.
ದೊಡ್ಡ ಕೆಲಸ ಮಾಡ್ತೀಯ, ದೊಡ್ಡ ಸೈಂಟಿಸ್ಟ್ ಆಗ್ತೀಯ ಅನ್ಕೊಂಡಿದ್ದೆ. ನೀನೇನು ಊಬರ್ ಡ್ರೈವರ್ ಆಗ್ತೀಯನೋ?